ಹೇ ಗಾಯ್ಸ್ ವೆಲ್ಕಮ್ ಟು ಅಪ್ಪುಸ್ ಕಿಚನ್. ಈ ವಿಡಿಯೋದಲ್ಲಿ ಪೋಮೋಗ್ರಾನೇಟ್ ಮಿಲ್ಕ್ ಶೇಕ್ ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ದಾಳಿಂಬೆ ಯೂಸ್ ಮಾಡಿ ಯಾವ ಥರ ನಾವು ಮಿಲ್ಕ್ ಶೇಕ್ನ ಮಾಡ್ಕೊಬೋದು ಹೆಲ್ತಿಯಾಗಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ. ಫಸ್ಟು ನಾನು ಒಂದು ಬ್ಲೆಂಡರ್ನ ತೊಗೊಂಡಿದ್ದೀನಿ. ಆ ಬ್ಲೆಂಡರ್ಗೆ ದಾಳಿಂಬೆನ ಹಾಕ್ಕೊಳ್ಳಿ. ಒಂದು ಕಪ್ ಆಗುವಷ್ಟು ದಾಳಿಂಬೆ, ಅಂದರೆ ಒಂದು ದಾಳಿಂಬೆ ಫುಲ್ ತೊಗೊಂಡಿದ್ದೀನಿ. ಅದಕ್ಕೆ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಹನಿನೂ ಯೂಸ್ ಮಾಡ್ಬೋದು. ಮತ್ತು 2 ಕಪ್ ಆಗುವಷ್ಟು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಬೇಕಾದರೂ ಹಾಕ್ಕೊಳ್ಳಿ. ವೆನಿಲಾ ಐಸ್ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಯಾವ್ದಾದ್ರು ಫ್ಲೇವರ್ ಐಸ್ ಕ್ರೀಮ್ನ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟು ಒಂದು ಸರ್ವಿಂಗ್ ಗ್ಲಾಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ಅಲ್ಲಿ ಪಲ್ಪ್ನ ಹಾಕೊಬೇಕು. ನಾನು ಅದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದರಲ್ಲಿ ಇನ್ನೂ ಕೆಳಗಡೆ ಸೀಡ್ಸ್ ಇರುತ್ತಲ್ವ, ಆ ಸೀಡ್ಸ್ ಎಲ್ಲನೂ ಸ್ಟ್ರೈನ್ ಮಾಡಿ ಪಲ್ಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ 3 ಇಂಗ್ರೀಡಿಯೆಂಟ್ ಇದ್ದರೆ ಸಿಂಪಲ್ಲಾಗಿ ನೀವೇ ಪೋಮೋಗ್ರಾನೇಟ್ ಮಿಲ್ಕ್ ಶೇಕ್ನ ಮಾಡ್ಕೊಬೋದು. ಸೊ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಮಿಲ್ಕ್ ಶೇಕ್ನ ನೀವು ನೋಡ್ಬೋದು ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ, ರೆಡ್ಡಿಂದ ಪರ್ಪಲ್ ಟರ್ನ್ ಆಗಿದೆ. ಇದನ್ನು ಬೇಕಿದ್ರೆ ಮ್ಯಾಜಿಕಲ್ ಮಿಲ್ಕ್ ಶೇಕ್ ಅಂತಲೂ ಕರಿಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.